ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಕೈ ಮತ್ತು ಕಾಲುಗಳನ್ನು ಜೋಡಿಸಿ ಯಾವ ರೀತಿ ಅಲಂಕಾರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಒಂದು ಫುಲ್ ಸಾರಿಯನ್ನು ಒಂದು ಸೈಡಿಂದ ನಾವು ಟಕ್ ಮಾಡ್ಕೊಳ್ತೇವಲ್ವ, ಆ ಸೈಡಿಂದ ತಗೊಂಡು ಫೋಲ್ಡ್ ಮಾಡ್ತಾ ಇದ್ದೀನಿ. ಒಂದು 3-4 ಇಂಚು ಆಗುವಷ್ಟು ಗ್ಯಾಪನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಎಲ್ಲ ಫೋಲ್ಡನ್ನು ಕೂಡ ನಾನು ಅದೇ ರೀತಿ 3-4 ಇಂಚು ಬರೋ ರೀತಿ ಹಿಡ್ಕೊಂಡು ಪ್ಲೀಟ್ಸನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಪ್ಲೀಟ್ಸನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಇದ್ದರೆ ಒಂದು 5-6 ಪ್ಲೀಟ್ಸ್ ಆದಮೇಲೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 7-8 ಪ್ಲೀಟ್ಸ್ ಆದಮೇಲೆ ಬಟ್ಟೆ ಕ್ಲಿಪ್ಪನ್ನು ಸೆಕ್ಯೂರ್ ಮಾಡ್ಕೊಳ್ತೇನೆ. ಇಲ್ಲ ಅಂದರೆ ಫುಲ್ ಸಾರಿ ನಿಮಗೆ ಮುಕ್ಕಾಲು ಭಾಗದಷ್ಟು ಸಾರಿ ಪ್ಲೀಟ್ಸನ್ನು ಮಾಡಿಕೊಂಡು ಆದಮೇಲೆ ಬಟ್ಟೆ ಕ್ಲಿಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇವಾಗ ಮುಕ್ಕಾಲು ಭಾಗದಷ್ಟು ಸಾರಿ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು. ಈಗ ಸೆರಗಿನ ಭಾಗದಿಂದ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು, ಅದು ನಮಗೆ ಸುತ್ತೋದಕ್ಕೂ ಕೂಡ ಬೇಕಾಗುತ್ತೆ. ಹಾಗಾಗಿ ಆದಷ್ಟು ಒಂದು ಮಾರಷ್ಟಾದರೂ ನೀವು ಬಿಟ್ಕೊಳ್ಬೇಕಾಗುತ್ತೆ. ಹಾಗೆ ಸೆರಗಲ್ಲಿ ಪ್ಲೀಟ್ಸ್ಗಳು ತುಂಬ ಬೇಕು ಅಂತ ಇದ್ದರೆ ನೀವು ಫುಲ್ ಸೆರಗನ್ನು ಸ್ಪ್ರೆಡ್ ಮಾಡಿ ಈ ರೀತಿ ನೆರಿಗೆಗಳನ್ನು ಮಾಡ್ತಾ ಹೋಗಿ. ಅಥವಾ ಕಡಿಮೆ ನೆರಿಗೆಗಳು ಇದ್ದರೆ ಸಾಕಾಗುತ್ತೆ ಅನ್ನೋದಾದರೆ ಡಬಲ್ ಫೋಲ್ಡ್ ಮಾಡಿಕೊಂಡು ನೆರಿಗೆಗಳನ್ನು ಮಾಡಿಕೊಂಡ್ರೆ ಒಂದು 3-4 ಪ್ಲೀಟ್ಸ್ಗಳು ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಫುಲ್ ಸೆರಗನ್ನು ನಾನು ಪ್ಲೀಟ್ಸ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೇಫ್ಟಿ ಪಿನ್ನಿಂದ ಗುಂಡ್ಸೂಜಿಯಿಂದ ನಾನು ಪಿನ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಪಿನ್ ಆದರೆ, ಸೇಫ್ಟಿ ಪಿನ್ ಆದರೆ ರಿಂಗ್ ಒಳಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು 2-3 ಮೊಳ ಬೇಕಾಗುವಷ್ಟು ನಾನಿಲ್ಲಿ ಫೋಲ್ಡನ್ನು ಮಾಡಿಕೊಂಡು ಇವಾಗ ಕೈಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಬ್ಲೌಸ್ ಪೀಸನ್ನು ಕವರ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ನಾವು ಸುತ್ತಲೂ ಕವರ್ ಮಾಡಿ ಇದಕ್ಕೂ ಗುಂಡ್ಸೂಜಿಯಿಂದ ನಾವು ಪಿನ್ ಮಾಡಿದರೆ ನಮಗೆ ರೆಡಿ ಮಾಡೋದಕ್ಕೆ, ಲಕ್ಷ್ಮಿ ಅಲಂಕಾರ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಈಸಿಯಾಗಿ ನಾವು ಇದನ್ನು ಸೆಕ್ಯೂರ್ ಮಾಡ್ಕೊಳ್ಬೋದು. ಹಾಗೆ ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಇದು ಅವೈಲೇಬಲ್ ಇದೆ. ನಾನು ಜಸ್ಟ್ 2 ಡೇಸ್ ಬ್ಯಾಕ್ ಆರ್ಡರ್ ಮಾಡಿದ್ದೆ. 2 ಡೇಸ್ ಒಳಗಡೆ ನನಗೆ ಬಂದು ರೀಚ್ ಆಗಿದೆ. ಸೊ ಲಿಂಕ್ ಬೇಕಿದ್ದರೆ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬೇಕಾದವರು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೀರೆದೇ ಬ್ಲೌಸ್ ಪೀಸ್ ಇದ್ದರೆ ಸೀರೆದೇ ಬ್ಲೌಸ್ ಪೀಸನ್ನು ತಗೊಂಡು ಈ ರೀತಿ ಕವರ್ ಮಾಡ್ಕೊಳ್ಳಿ. ಅಥವಾ ಸೀರೆ ಬ್ಲೌಸ್ ಪೀಸ್ ಇಲ್ಲ ಅನ್ನೋದಾದರೆ ನೀವು ಸೀರೆಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸನ್ನು ತಗೊಂಡು ಈ ರೀತಿ ರೆಡಿ ಮಾಡ್ಕೊಳ್ಬೋದು. ಈಗ ಟೇಬಲ್ ಮೇಲ್ಗಡೆ ಒಂದು ವೈಟ್ ಪಂಚೆನ ನಾನು ಕವರ್ ಮಾಡಿದ್ದೀನಿ. ಹಾಗೆ ಮಣೆಯನ್ನು ಕೂಡ ಒಂದು ವೈಟ್ ಬಟ್ಟೆಯಿಂದ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪೀಠ ಇಟ್ಕೊಂಡು ಅದಾದಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಿಂದಿಗೆಯನ್ನು ನೀರು ತುಂಬಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾವು 2 ಕಡೆ ಈಕ್ವಲ್ ಆಗಿ ಬರೋ ಥರ ಸೀರೆ ಪ್ಲೀಟ್ಸನ್ನು ನಾವು ಈಕ್ವಲ್ ಆಗಿ ತೊಗೊಳ್ಬೇಕಾಗುತ್ತೆ. ಸೆರಗನ್ನು ಹಿಂಭಾಗಕ್ಕೆ ಬಿಟ್ಟು ಪ್ಲೀಟ್ಸ್ ಏನಿದೆ ಅದು ಕೆಳಮುಖವಾಗಿರಬೇಕು. ಆ ರೀತಿ ನೋಡಿಕೊಂಡು ಪ್ಲೀಟ್ಸನ್ನು ನಾವಿಲ್ಲಿ ತೊಗೊಳ್ಬೇಕಾಗುತ್ತೆ, ಮೇಲ್ಮುಖವಾಗಿ ಇರಬಾರ್ದು. ಸೊ ಫಸ್ಟ್ ಪ್ಲೀಟ್ ಏನಿದೆ ನಾವು ಫೋಲ್ಡ್ ಮಾಡಿರುವಂಥದ್ದು ಕೆಳಮುಖವಾಗಿರಬೇಕು. ಆ ರೀತಿ ನೋಡಿಕೊಂಡು ನಾವಿಲ್ಲಿ ತೊಗೊಳ್ಬೇಕಾಗುತ್ತೆ. ಈ ರೀತಿ ನಾವು ತೊಗೊಳ್ಳೋದ್ರಿಂದ ನೆರಿಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಫೋಲ್ಡ್ ಆಗೋದಿಲ್ಲ ಮತ್ತು ನೆರಿಗೆಗಳನ್ನು ಸ್ಪ್ರೆಡ್ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಹಾಗೆ ಇಲ್ಲಿ ನಾನಿವಾಗ ಮೇಲ್ಗಡೆ ಬಿಂದಿಗೆಯ ಕಂಠ ಭಾಗದ ಹತ್ರ ಈಕ್ವಲ್ ಆಗಿ ತೊಗೊಂಡು ಪಿನ್ ಮಾಡ್ತಾ ಇದ್ದೀನಿ. ಪಿನ್ ಮಾಡಿ ಆದಮೇಲೆ ಕೆಳಗಡೆ ಬಟ್ಟೆ ಕ್ಲಿಪ್ ಏನಿದೆ ಅದನ್ನು ನಾನು ರಿಮೂವ್ ಮಾಡಿ ಅದಾದಮೇಲೆ ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಫುಲ್ ಈಕ್ವಲ್ ಆಗಿ ಬರೋ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮತ್ತು ರೈಟ್ ಸೈಡ್ ಕೂಡ ಎಲ್ಲ ನೆರಿಗೆಗಳು ಕಾಣೋ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆದಮೇಲೆ ಹಿಂದೆ ಒಂದು ಸ್ವಲ್ಪ ಉಳ್ಕೊಂಡಿರುತ್ತೆ ಅಲ್ವಾ ಬಟ್ಟೆ ತೊಗೊಂಡಿರೋದು, ಸೀರೆ ಭಾಗ, ಅದನ್ನು ಹಿಂಭಾಗಕ್ಕೆ ಜಾರಿಸಿದರೆ ಆಯಿತು. ಜಾರಿಸಿ ಕ್ಲಿಪ್ಪನ್ನು ಹಾಕಿದರೂ ಕೂಡ ತುಂಬ ನೀಟಾಗಿ ನಿಲ್ಲುತ್ತೆ ಹಿಂದ್ಗಡೆ. ಇದಾದಮೇಲೆ ಒಂದು ಸಣ್ಣ ಪಾತ್ರೆ ಅಥವಾ ಸಣ್ಣ ಬಿಂದಿಗೆ ಇದ್ದರೂ ಕೂಡ ಇಟ್ಕೊಳ್ಬೋದು. ಅದರಲ್ಲಿ ಅಕ್ಕಿ ಅಥವಾ ನೀರನ್ನು ಹಾಕ್ಕೊಂಡು ಹಾಗೆ ಬ್ಲೌಸ್ ಪೀಸಿಂದ ಕವರ್ ಮಾಡಿ ಒಂದು ಕೋಲನ್ನು ಕಟ್ಕೊಂಡು ಅದಕ್ಕೆ ಈ ರೆಡಿ ಮಾಡಿರುವಂಥ ಬ್ಲೌಸ್ ಪೀಸಿಂದ ರೆಡಿ ಮಾಡಿರುವಂಥ ಕೈಗಳನ್ನು ನಾನು ಕಟ್ಕೊಳ್ತಾ ಇದ್ದೀನಿ.
ಈ ರೀತಿ ಕೈಗಳನ್ನು ಕಟ್ಕೊಳ್ಳೋದ್ರಿಂದ ನಮಗೆ ಸಾರಿ ಡ್ರಾಪಿಂಗ್ ಈಸಿಯಾಗಿ ಮಾಡ್ಬೋದು ಮತ್ತು ಲಕ್ಷ್ಮಿ ಅಲಂಕಾರ ಕೂಡ ತುಂಬ ಮುದ್ದಾಗಿ ಕಾಣುತ್ತೆ. ಈ ರೀತಿ ಕೈಗಳನ್ನು ನಾವು ಅಟ್ಯಾಚ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಲಕ್ಷ್ಮಿ ಅಲಂಕಾರ ಮುದ್ದಾಗಿ ಕಾಣೋದಲ್ಲದೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಮ್ಮ ಮನೆಯಲ್ಲಿ ಬಂದು ನೆಲೆಸಿರುವಂತೆ ಕಾಣುತ್ತೆ. ಅಷ್ಟು ಮುದ್ದಾಗಿ ಕಾಣುತ್ತೆ ಲಕ್ಷ್ಮಿ ಅಲಂಕಾರ. ಹಾಗೆ ಹಿಂಭಾಗಕ್ಕೆ ಈ ಬ್ಲೌಸ್ ಪೀಸ್ ಏನು ಉಳ್ಕೊಂಡಿತ್ತು ಅದನ್ನು ಮುಂಭಾಗಕ್ಕೆ ತಂದು ಕವರ್ ಮಾಡ್ತಾ ಇದ್ದೀನಿ. ಈ ರೀತಿ ಕವರ್ ಮಾಡೋದ್ರಿಂದ ನಮಗೆ ತುಂಬಾ ನೀಟಾಗಿ ಕಾಣುತ್ತೆ ಮತ್ತು ಕೈಗಳು ಕೂಡ ತುಂಬ ಸೆಕ್ಯೂರ್ ಆಗಿ ನಿಲ್ಲುತ್ತೆ. ಅಕಸ್ಮಾತ್ ಎಲ್ಲಿಯಾದರೂ ಒಂದು ಸ್ವಲ್ಪ ಲೂಸ್ ಅಂತ ಅನಿಸಿದರೆ ನೀವು ಕೈಗಳನ್ನು ಸೇಫ್ಟಿ ಪಿನ್ ಅಥವಾ ಗುಂಡ್ಸೂಜಿಯಿಂದ ಸೆಕ್ಯೂರ್ ಮಾಡ್ಕೊಳ್ಬೋದು. ಈಗ ಕೈಗಳನ್ನು ಕಂಪ್ಲೀಟಾಗಿ ಸೆಕ್ಯೂರ್ ಮಾಡಿ ಆಗಿದೆ. ಈಗ ಕಾಲುಗಳನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ಳೋಣ. ಕಾಲುಗಳನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ದೇವಿ ಬಲಭಾಗದ ಕಾಲನ್ನು ತಗೊಂಡು ಹಿಂದ್ಗಡೆ ಇರುವಂಥ ಸಾರಿ ಹಿಂದ್ಗಡೆ ಸ್ವಲ್ಪ ಉಳ್ಕೊಂಡಿರುತ್ತೆ ಅಲ್ವಾ, ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ, ಆ ಒಂದು ಸೆರಗನ್ನು ಅಂದರೆ ಸೀರೆಯನ್ನು ತಗೊಂಡು ಬಾರ್ಡರ್ ಕಾಣೋ ರೀತಿ ನಾವು ಕವರ್ ಮಾಡಿಕೊಂಡು ಗುಂಡು ಸೂಜಿಯನ್ನು ಹಾಕ್ಕೊಂಡು ಮುಂದ್ಗಡೆಗೆ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಲೆಫ್ಟ್ ಸೈಡ್ ಬರೋ ಅಂಥ ಕಾಲು ಅದನ್ನು ಕೂಡ ಹಿಂಭಾಗದಿಂದ ಸೀರೆಯನ್ನು ತಗೊಂಡು ಬಾರ್ಡರ್ ಕಾಣೋ ರೀತಿ ಕವರ್ ಮಾಡಿಕೊಂಡು ಅದಕ್ಕೂ ಕೂಡ ಗುಂಡು ಸೂಜಿಯಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಬಲಭಾಗದ ಮೇಲೆ ಎಡಗಾಲು ಇಟ್ಟಿರೋ ರೀತಿ ನಾವು ಫೋಟೋದಲ್ಲೆಲ್ಲ ನೋಡ್ತೀವಲ್ವ, ಅಮ್ಮನವರ ದೇವಸ್ಥಾನ ಇರ್ಬೋದು, ಫೋಟೋದಲ್ಲಿ ನೋಡಿರ್ತೀವಿ, ಆ ರೀತಿ ಕಾಣಬೇಕು. ಒಂದು ಕಾಲು ಕೆಳಗಡೆ ಬಿಟ್ಟಿರೋ ಥರ, ಒಂದು ಕಾಲು ಮೇಲ್ಗಡೆ ಇಟ್ಟಿರೋ ಥರ, ಈ ರೀತಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಸೆರಗನ್ನು ನಾವು ವಿ ಶೇಪಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಡು ಬಂದು ಮತ್ತೆ ಹಿಂಭಾಗಕ್ಕೆ ಹಾಕ್ಕೊಳ್ಳೋದ್ರಿಂದ ವಿ ಶೇಪಾಗಿ ಕಾಣುತ್ತೆ. ಹಾಗೆ ಇಲ್ಲಿ ವಿ ಶೇಪಾಗಿ ಕರೆಕ್ಟಾಗಿ ಕಾಣಬೇಕು ಅಂದರೆ ಪ್ಲೀಟ್ಸ್ಗಳು ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಎದ್ದು ಕಾಣುತ್ತೆ. ಹಾಗಾಗಿ ಸರಿಯಾಗಿ ಪ್ಲೀಟನ್ನು ಮಾಡಿಕೊಂಡು ಇಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸೊಂಟಪಟ್ಟಿ ಡಾಬು ಏನೇ ಇರ್ಬೋದು ಅದನ್ನು ಕೂರಿಸ್ಕೊಳ್ಬೋದು. ಪೂರ್ತಿ ಅಲಂಕಾರ ಆದಮೇಲೆ ನಾವು ಕಳಶಕ್ಕೆ ಅಥವಾ ಬಿಂದಿಗೆಗೆ ಒಡವೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೂ ಮೊದಲು ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಮೇಲೆ ಕಳಶದ ಮೇಲ್ಗಡೆ ತೆಂಗಿನಕಾಯಿ ಮತ್ತು ಮುಖಪದ್ಮವನ್ನು ಇಟ್ಕೊಳ್ಬೇಕಾಗುತ್ತೆ. ದೇವಿ ಮುಖವಾಡವನ್ನು ಇಟ್ಕೊಂಡಾದಮೇಲೆ ಜಡೆಬಿಲ್ಲೆ ಇರ್ಬೋದು ಮತ್ತು ಹೂ ಹಾರಗಳಿರ್ಬೋದು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಹಾಗೆ ಉಳಿದಂತೆ ಇವಾಗ ಅಲಂಕಾರ ಆದಮೇಲೆ ಲಾಸ್ಟ್ ಫೈನಲಿ ಮತ್ತೊಮ್ಮೆ ಪ್ಲೀಟ್ಸನ್ನು ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ಲೀಟ್ಸ್ ಆಗಿರೋದ್ರಿಂದ ಆಗಾಗ ಒಂದು ಸ್ವಲ್ಪ ಮುದ್ದೆ ಆಗ್ತಾ ಇರುತ್ತೆ ಅಲಂಕಾರ ಮಾಡಬೇಕಾದ್ರೆ, ಕಾಲೆಲ್ಲ ಅಟ್ಯಾಚ್ ಮಾಡಬೇಕಾದ್ರೆ. ಸೊ ಎಲ್ಲ ಅಲಂಕಾರ ಮುಗಿದಿದೆ. ಇವಾಗ ಫೈನಲಿ ಪ್ಲೀಟ್ಸ್ಗಳನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ರೆಡಿ ಆಯಿತು. ನೋಡಿ ಲಕ್ಷ್ಮಿ ಅಲಂಕಾರದ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಬೇರೆ ಬೇರೆ ಲಕ್ಷ್ಮಿ ವಿಡಿಯೋಸನ್ನು ಶೇರ್ ಮಾಡಿದ್ದೀನಿ ಆಲ್ರೆಡಿ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.